13, 14, 15, ಡೌನ್. ಚಿನ್ಮುದ್ರೆ ಧಾರಣೆ ಮಾಡ್ಕೊಳ್ಳಿ. ಬ್ಯಾಕ್ ಸ್ಟ್ರೇಟ್ ಮಾಡಿ, ಕಣ್ಣುಗಳನ್ನು ಮುಚ್ಚಿ. ನೀವೆಲ್ಲರೂ ಈಗ ನಿಮ್ಮ ದೇಹದ ಆರೋಗ್ಯ ಹೇಗಿದೆ ಅವಲೋಕನ ಮಾಡ್ಕೊಳ್ಳಿ. ಎಲ್ಲರೂ ಇಡೀ ನಿಮ್ಮ ಶರೀರವನ್ನು ದೇಹದ ಮೇಲೆ ಬಟ್ಟೆ ಇಲ್ಲದ ಹಾಗೆ ವಿಜುವಲೈಸ್ ಮಾಡಿ. ಟ್ರೈ ಟು ವಿಜುವಲೈಸ್ ಯುವರ್ ಓನ್ ಬಾಡಿ. ಕಣ್ಣು ಮುಚ್ಕೊಂಡು ಬೇರೆ ಯಾವುದೋ ನಗ್ನ ದೇಹಗಳನ್ನು ಕಣ್ಮುಂದೆ ತಗೊಳ್ಳೋದಲ್ಲ. ಕಣ್ಣು ಮುಚ್ಕೊಂಡ್ರೆ ನಿಮ್ಮ ನಗ್ನ ದೇಹ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಲುಕ್ ಅಟ್ ಯುವರ್ ನಗ್ನ ದೇಹ. ವಿವಸ್ತ್ರಧಾರಿಗಳಾಗಿ ನಿಮ್ಮ ದರ್ಶನವನ್ನು ನೀವು ಮಾಡ್ಕೊಳ್ಳಿ. ತಲೆಯಿಂದ ಕಾಲಿನ ಪಾದದವರೆಗೆ ಕಣ್ಣನ್ನು ಮುಚ್ಚಿ. ದೇಹ ಮತ್ತು ಮನಸ್ಸು ಎರಡರ ನಡುವೆ ಏನು ಬಾಂಧವ್ಯ ಇದೆ ಗಮನಿಸ್ಕೊಳ್ಳಿ. ಅವೆರಡರ ನಡುವೆ ಚರ್ಚೆ ನಡಿಬೇಕು. ಸಿಕ್ಕಲ್ಲೆಲ್ಲ ಈ ಡಯಟ್ ಪ್ಲಾನ್ಗಳು, ಇವಾಗೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ, ರೀಲ್ಸ್ ಕಾಲ ಬೇರೆ, ತರಾವರಿ ಟಿಪ್ಸ್ಗಳು, ತಪ್ಪೋ ಸರಿನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಎಕ್ಸಸೈಸ್ ರೀಲ್ಸ್ಗಳು ಸಿಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ವಾ. ಅದ್ರ ಜೊತೆಗೆ ಬೇರೆ ಈ ಮಿಷಿನ್ಗಳ ಮಾರಾಟ ಬೇರೆ. ಇವಾಗ BP ಮಿಷಿನ್ಗಳು, ಶುಗರ್ ಚೆಕ್ ಮಾಡೋ ಮೀಟ್ರುಗಳು, ಮಾನಿಟರ್ಸು, ಉಪಕರಣಗಳು ಅಲ್ವಾ. ಈ ಜಾಹೀರಾತುಗಳ ಯುಗ ಈಗ ಕೈಯಲ್ಲೇ ಇದೆ. ಒಂದ್ರಿಂದೆ ನೋಡ್ತಾ 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 ಇನ್ನೂ ನೀವು ಯಾರ್ದು ಮೈಂಡು ಈ BP ಶುಗರ್ ಈ ಕಡೆ ಎಲ್ಲ ಹೋಗಲೇಬಾರ್ದು. ಅಂದರೆ ನಿಮ್ಮ ಮೈಂಡ್ ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಅದೇ ನಿಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ಅಲ್ವಾ. ಅತಿಯಾಗಿ ನಿಮ್ಮ ಆರೋಗ್ಯವನ್ನು ಯಾರೂ ಮಾಪನ ಮಾಡ್ಕೊಳಕ್ಕೆ ಹೋಗಬೇಡಿ. ಹೇಗಿದೆ ಹಾಗೆ ಬಿಟ್ಬಿಡಿ. ಯಾರೆಲ್ಲ ಪ್ರತಿನಿತ್ಯ ಶುಗರ್ ಚೆಕ್ ಮಾಡ್ಕೊಳ್ಳೋದು, ಅವಾಗ ಹೋಗಿ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು, ಅವಾಗ ಹೋಗಿ BP ಚೆಕ್ ಮಾಡ್ಕೊಳ್ಳೋದು, ಪ್ರತಿನಿತ್ಯ ಏನಾದರೂ ಒಂದು ಚೆಕ್ ಮಾಡ್ತಾ ಇರೋದು. ಇದಿದೆಯಾ ನೋಡೋಣ, ಇದೆಷ್ಟಿದೆ ನೋಡೋಣ, ಅದೆಷ್ಟಿದೆ ನೋಡೋಣ. ಅದೇ ನಿಮ್ಮೆಲ್ಲರಿಗೂ ದೊಡ್ಡ ವಿಲನ್. ನಿಮ್ಮನ್ನೆಲ್ಲರನ್ನೂ ಒಂದು ನೈಸರ್ಗಿಕ ಬದುಕಿನಿಂದ ದೂರ ತಳ್ತಾ ಇರೋವಂತಹ ಒಂದು ವಿಲನ್. ತುಂಬ ಗಮನಿಸ್ದೆ ಈ ಸಲ ಅಂತೂ ಇಂಡಿಯಾದಲ್ಲಿದ್ದಾಗ ನಾನು. ಪ್ರತಿಯೊಬ್ಬರದೆಲ್ಲ ಅದೇ ಗೋಳು. ಗುರುಮ ಇವತ್ತಿಷ್ಟಿತ್ತು, ಗುರುಮ ಇವತ್ತಿದಿಷ್ಟಿತ್ತು. ಊಟ ತಿಂದಮೇಲೆ ಒಂದ್ಸಲ ಚೆಕ್ ಮಾಡೋದು, ಊಟ ಆದಮೇಲೆ ಒಂದ್ಸಲ ಚೆಕ್ ಮಾಡೋದು. ಯಾಕೆ ಹಾಗೆ? ಯಾವ ಸಮಯಕ್ಕೆ ತಿನ್ನಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ವಿಟಮಿನ್ ಬೇಕು, ದಿನಾ ಇಡೀ ಲೆಕ್ಕ ಹಾಕ್ತಾನೇ ನಿಮ್ಮ ಬದುಕನ್ನು ಅದರಲ್ಲಿ ಕಳೀತಾ ಇದ್ದೀರಿ. ಅದರಲ್ಲೇ ನಿಮ್ಮೆಲ್ಲರ ಸರಳತೆ ಹೊರಟು ಹೋಗ್ತಾ ಇದೆ. ಕಣ್ಮುಚ್ಚಿ ನಿಜವಾಗ್ಲೂ ಕೇಳಿಸ್ಕೊಳ್ಳಿ. ಯಾವಾಗಲೂ ನಾನು ಸ್ವೀಟಾಗಿ ಹೇಳಕ್ಕೆ ನನಗೆ ಬರಲ್ಲ. ನಾನಿರೋದೇ ಹೀಗೆ, ನೇರವಾಗಿ ಹೇಳ್ತೀನಿ. ನಿಮಗೆ ಸ್ವಲ್ಪ ಕಠಿಣತೆ ಅಂತ ಅನಿಸುತ್ತೆ, ಆದರೆ ಅದೇ ಸತ್ಯ. ಅಷ್ಟೊಂದು ಸಂಕೀರ್ಣ ಮಾಡೋ ಅವಶ್ಯಕತೆ ಇದೆಯಾ? ದೈಹಿಕ ಶ್ರಮ ಬೇಕು. ಒಂದೇ ಒಂದು ಸಲ ಯೋಚನೆ ಮಾಡಿ. ನಿಮ್ಮ ಹಿಂದಿನ ಅಥವಾ ಹಿರಿಯರ ಈ ತಲೆಮಾರಿನಿಂದ ಹಿಂದೆ ಬಂದಂಥ ಸರಳ ರೂಢಿಗತವಾಗಿ ಏನು ಆಹಾರ ತಗೊಳ್ತಾ ಇದ್ರು ಅವರೆಲ್ಲ, ಆ ಆಹಾರವನ್ನೇ ನೀವು ಮುಂದುವರಿಸಿ. ಯಾವುದೂ ಏನು ಚೇಂಜಸ್ ಏನು ಮಾಡ್ಕೋಬೇಕಾಗಿಲ್ಲ. ಆದರೆ ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇರಬೇಕಷ್ಟೆ. ಅವಶ್ಯಕತೆ ಮೀರಿದ ಹಣ ಸಂಪಾದನೆ ಬೇಡ ಯಾರಿಗೂ. ಎಷ್ಟು ಅಗತ್ಯ ಇರುತ್ತೆ ಅಷ್ಟು ಮಾತ್ರನೇ ಹಣ ಸಂಪಾದಿಸ್ಕೊಳ್ಳಿ.
ಇನ್ನು ಮುಂದೆ ಬರೋ ಬದುಕಿದೆಯಲ್ಲ, ಆ ಬದುಕನ್ನು ಯಾರ ಜೊತೆನೂ ನೀವು ಕಂಪೇರ್ ಮಾಡ್ಕೋಬೇಡಿ, ಯಾರ ಜೊತೆಗೂ ಹೋಲಿಕೆ ಮಾಡ್ಕೋಬೇಡಿ. ಇವತ್ತಿಂದ ಸಂಕಲ್ಪ ಮಾಡ್ಕೊಳ್ಳಿ, ನನ್ನ ಬದುಕನ್ನು ನಾನು ಯಾರ ಜೊತೆಯೂ ಹೋಲಿಕೆ ಮಾಡ್ಕೊಳ್ದೆ ನನ್ನ ಬದುಕನ್ನು ನಾನು ಸಾಗಿಸ್ತೀನಿ ಅಂತ ಅಂದ್ಕೊಳ್ಳಿ. ಮತ್ತೊಬ್ಬರ ಜೀವನ ಜೊತೆ ನಿಮ್ಮ ಜೀವನವನ್ನು ಯಾವತ್ತೂ ಕಂಪೇರ್ ಮಾಡ್ಕೋಬೇಡಿ. ಇದೊಂದೇ ದೊಡ್ಡ ಔಷಧಿ ಇವತ್ತು ನಾನು ನಿಮಗೆ ಕೊಡೋದು. ಡೈರಿಯಲ್ಲಿ ಬರೆದಿಟ್ಕೊಂಬಿಡಿ. ಒಂದೊಂದು ದಿವಸ ತರಗತಿಯಲ್ಲಿ ಏನಾದರೂ ಒಂದು ಹೋಗಿ ಡೈರಿಯಲ್ಲಿ ಬರೆದಿಟ್ಕೋಬೇಕು. ಸೊ ಅದೇ ಯೋಗದ ಒಂದು ಬದಲಾವಣೆ ನಾನು ನಿಮಗೆ ಹೇಳೋದು. ಇನ್ನು ಮುಂದೆ ಇವತ್ತಿನಿಂದ ನಾನು ನನ್ನ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆ ಅಥವಾ ಇನ್ನೊಬ್ಬರ ಬದುಕಿನ ಜೊತೆ ನಾನು ಕಂಪೇರ್ ಮಾಡ್ಕೊಳ್ಳದೆ ಬದುಕ್ತೀನಿ ಅಂತ ನೀವು ಬರೆದಿಟ್ಕೊಂಡ್ಬಿಟ್ರೆ ನಿಮ್ಮ ಇಡೀ ಜೀವನಕ್ಕೆ ಬೇಕಾಗುವಷ್ಟು ಔಷಧಿ ಅಲ್ಲಿ ಸಿಕ್ತು. ಇದು ಪ್ರಿಸ್ಕ್ರಿಪ್ಷನ್ ನಾನು ನಿಮಗೆ ಕೊಡ್ತಾ ಇರೋಂಥ. ನಮ್ಮೊಳಗೆ ಒಂದು ರೋಗ ಇದೆಯಲ್ಲ, ಓಕೆ, ಅದು ಬೇಕು ಇದು ಬೇಕು, ಮತ್ತು ಅವ್ರು ಆ ಥರ ಇದ್ದಾರೆ, ಇವ್ರು ಈ ಥರ ಇದ್ದಾರೆ, ಅವ್ರು ಅದು ತೊಗೊಂಡ್ರು ಇದು ತೊಗೊಂಡ್ರು, ನಾನು ಇದು ತೊಗೋಬೇಕು ಅದು ತೊಗೋಬೇಕು. ಆ ಕಂಪ್ಯಾರಿಸನ್ ಅನ್ನೋ ಒಂದು ರೋಗ ಇದೆಯಲ್ಲ ನಮ್ಮಲ್ಲಿ, ಆ ರೋಗಕ್ಕೆ ಇದು ಒಂದು ಪ್ರಿಸ್ಕ್ರಿಪ್ಷನ್. ನೀವು ಬರೆದಿಟ್ಕೊಳ್ಳಿ ಅದನ್ನು. ಇದೆಲ್ಲದರ ನಡುವೆ, ಈ ಪ್ರಿಸ್ಕ್ರಿಪ್ಷನ್ ನಡುವೆ ಯೋಗ ಒಂದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಯೋಗ ಬರೀ ದೇಹವನ್ನು ಬಲಪಡಿಸೋದಕ್ಕೆ ಮಾತ್ರ ಅಲ್ಲ. ಅದು ಏನು ಮಾಡುತ್ತೆ ಅಂದರೆ ಪ್ರಕೃತಿ ಜೊತೆಗೆ ಒಂದು ರಿದಮ್ ರೀತಿನಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತಾ ಹೋಗುತ್ತೆ, ಅಂದರೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ ಪ್ರಕೃತಿ ಜೊತೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೋಗ ನ್ಯಾಚುರಲ್ ಆಗಿ ನಮಗೆ ಸಹಾಯ ಮಾಡುತ್ತೆ. ಯಾಕೆ ಅಂದರೆ ಯೋಗವನ್ನು ಮಾಡುವಾಗ ಕೆಲವೊಂದು ವೇಳೆ ವೇಗವಾಗಿ ಉಸಿರು ಮಾಡ್ತೀವಿ, ಕೆಲವು ವೇಳೆ ವೇಗವಾಗಿ ಮಾಡೋದು ನಿಮ್ಮ ಬಾಡಿಯನ್ನು ಡಿಟಾಕ್ಸಿಫಿಕೇಶನ್, ಅಂದರೆ ಆ ಟಾಕ್ಸಿನ್ಸ್ ಅಂಶ ಎಲ್ಲ ಹೊರಟೋಗ್ಲಿ ಅನ್ನೋ ಉದ್ದೇಶದಲ್ಲಿ. ಅಟ್ ದ ಎಂಡ್ ಆಫ್ ದಿ ಯೋಗ ನಿಮ್ಮನ್ನು ಕೂರಿಸ್ಬಿಟ್ಟು ನಿಧಾನಗತಿಯಲ್ಲಿ ಶ್ವಾಸ ಮಾಡಿ ಅಂತ ಹೇಳ್ತೀನಿ. ಅಂದರೆ ನೀವೆಷ್ಟು ನಿಧಾನವಾಗಿ ಶ್ವಾಸವನ್ನು ಮಾಡ್ತಾ ಹೋಗ್ತಿರೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತವಾಗ್ತಾ ಹೋಗುತ್ತೆ. ಆ ದೇಹದ ಒಳಗೆ ಏನೆಲ್ಲ ನಮಗೆ ಆಸೆ ಆಕಾಂಕ್ಷೆಗಳಿದೆ ಅಲ್ಲ, ಅವನ್ನೆಲ್ಲ ಏನು ಮಾಡುತ್ತೆ, ಒಂಥರ ಫೈನ್ ಟ್ಯೂನ್ ಮಾಡ್ತಾ ಹೋಗುತ್ತೆ. ಓಕೆ, ಅಂದರೆ ಮನುಷ್ಯ ಮನಸ್ಸಿನಿಂದ ದೇಹವನ್ನು ಕೇಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿವರೆಗೂ ನಮ್ಮ ಶ್ವಾಸ ಕೇಳಿಸ್ತಾ ಇದೆ ಅಲ್ಲ ಎಲ್ಲರಿಗೂ, ಎಲ್ಲಿವರೆಗೂ ನಮ್ಮ ಶ್ವಾಸ ನಿಧಾನವಾಗಿ ಇರಲ್ವೋ ಅಲ್ಲಿವರೆಗೂ ಅವನು ಕಂಪ್ಯಾರಿಸನ್, ಆಕರ್ಷಣೆ, ಚಂಚಲತೆ ಇವಕ್ಕೆ ಒಳಗಾಗಿರ್ತಾನೆ. ದೇಹದ ಮಾತು ಕೇಳಬೇಕು. ಯಾವಾಗ ನೀವು ದೇಹದ ಮಾತನ್ನು ಕೇಳಕ್ಕೆ ಶುರು ಮಾಡ್ತೀರೋ, ದೇಹ ಮಾತಾಡ್ತಾ ಇದೆ ನೀವು ಕೇಳ್ತೀರಾ, ಕೇಳಕ್ಕೆ ಶುರು ಮಾಡ್ತೀರೋ, ಆಗ ಬೈ ಇಟ್ ಸೆಲ್ಫ್ ಇದಕ್ಕೆ ಗೊತ್ತಾಗತ್ತೆ ಯಾವಾಗ ತಿನ್ನಬೇಕು, ಎಷ್ಟು ನಿದ್ರೆ ಮಾಡಬೇಕು, ಮತ್ತೆ ನಿಮ್ಮ ದೇಹಕ್ಕೆ ಯಾವ ಭಾವನೆ ಕಾಡ್ತಾ ಇದೆ. ಸೆಲ್ಫ್ ಮೋಟಿವೇಶನ್ ಕಾಡ್ತಾ ಇದೆಯಾ, ಪ್ರೀತಿ ಕಾಡ್ತಾ ಇದೆಯಾ, ಕಾಮ ಕಾಡ್ತಾ ಇದೆಯಾ, ಮೋಹ ಕಾಡ್ತಾ ಇದೆಯಾ, ಲಾಭ ಕಾಡ್ತಾ ಇದೆಯಾ, ಅಲ್ಲಿ ಮದ ಇದೆಯಾ, ಮತ್ಸರ ಇದೆಯಾ ಅನ್ನೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಈ ಸಿಚುವೇಶನಲ್ಲಿ ಕಾಮ ಯಾವುದು, ಮೋಹ ಯಾವುದು, ಪ್ರೀತಿ ಯಾವುದು, ಮತ್ಸರ ಯಾವುದು, ದ್ವೇಷ ಯಾವುದು, ಹೊಟ್ಟೆ ಉರಿ ಯಾವುದು, ಹೊಟ್ಟೆ ಕಿಚ್ಚು ಯಾವುದು ಏನೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಅದೇ ನೀವು ಯೋಗ ಯಾಕೆ ಮಾಡಿ ಅಂತ ಹೇಳ್ತೀವಿ ಅಂದರೆ ಇದನ್ನೆಲ್ಲ ಅರ್ಥ ಮಾಡಿಸ್ತಾ ಹೋಗುತ್ತೆ. ದೇಹವನ್ನು ಕಾಡುತ್ತಿದ್ದಂತಹ ಎಲ್ಲ ಭಾವನೆಗಳು ಯಾವ್ಯಾವು, ಯಾವ ಭಾವನೆ ಈ ದೇಹವನ್ನು ಕಾಡ್ತಾ ಇದೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಸಾಧ್ಯ ಆದಷ್ಟು ನೀವು ನ್ಯಾಚುರಲ್ ಆಗಿ ವಾಕ್ ಮಾಡೋದನ್ನು ಕಲೀರಿ. ಎಲ್ಲಾದರೂ ಒಂದು ಲಿಫ್ಟ್ ಸಿಕ್ತು ಅಂದರೆ ಟಕ್ಕಂತ ಲಿಫ್ಟಿಗೆ ಹೋಗ್ತೀರಿ, ಸ್ಟೆಪ್ಸ್ ಹತ್ತಿ ಇಳಿರಿ. ಟೆನ್ಷನ್ ಕಡಿಮೆ ಆಗುತ್ತೆ. ನಮ್ಮಲ್ಲಿರುವಂತಹ ಭಾವೋದ್ವೇಗಗಳು ಸಮತೋಲನಕ್ಕೆ ಬರುತ್ತೆ.
ಇವೆಲ್ಲ ಯಾವ್ದು ಮಾಡಿಕೊಡುತ್ತೆ, ಎಲ್ಲಿಂದ ಆಗತ್ತೆ ಅಂದರೆ ಯೋಗದಿಂದ ಆಗತ್ತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ನೀವು ಕೇಳಿದ್ರಿ ಒಬ್ರು ಹೆಣ್ಮಗಳು ಯಾವಾಗಲೂ ಯೋಗಿಕ್ ಲೈಫ್ ಯೋಗ ಜೀವನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಿರ್ತೀರ ಗುರುಮ್ಮ. ಯೋಗಿಕ್ ಲೈಫ್ ಅಂದರೆ ಏನು ಅಂತ ಈಗ ನಾನು ಹೇಳದ್ನಲ್ಲ, ಇದು ಯೋಗದ ನಿಜವಾದ ಜೀವನ ಶೈಲಿ. ಓಕೆ, ಸೊ ಏನೇ ಇದ್ರೂ ಕೂಡ ಎಲ್ರಿಗೂ ಒಂದು ಮಂತ್ರ ಹೇಳ್ಕೊಡ್ತೀನಿ. ಅಥವಾ ನಾವು ಕೇಳಿದ್ವಿ ಏನು, ಸ್ವಸ್ಥ ಜೀವನ, ಯೋಗದಿಂದ ಸ್ವಸ್ಥ ಜೀವನ ಅಂತ ಅಂದರೆ ಏನು ಅಂದರೆ, ಮೈ ಬೆವರು ಬರೋ ಹಾಗೆ ನಾವು ಮಾಡೋ ಕೆಲಸವನ್ನು ಬೆವರು ಸುರಿಸಿ ಮಾಡಬೇಕು, ದುಡಿಬೇಕು. ಹೊಟ್ಟೆ ತುಂಬ ಊಟ ಮಾಡಬೇಕು. ಬರೆದಿಟ್ಕೊಂಬಿಡಿ ಇವತ್ತು ಹೋಗ್ಬಿಟ್ಟು, ನಾನು ಕೈ ತುಂಬ ಕೆಲಸ ಮಾಡಬೇಕು, ಕಳ್ಳಾಟ ಹೊಡಿಬಾರ್ದು, ತಿನ್ನೋಕ್ಕೂ ಯೋಚನೆ ಮಾಡಬಾರ್ದು. ನೀವು ದುಡ್ದಿದ್ದೀರಿ, ನಿಮ್ಮ ದುಡಿಮೆ ಅದು. ಹೊಟ್ಟೆ ತುಂಬ ತೃಪ್ತಿ ಆಗೋ ಥರ ಚೆನ್ನಾಗಿ ಊಟ ಮಾಡಿ, ಕಣ್ತುಂಬ ನಿದ್ರೆ ಮಾಡಿ, ಮನ ತುಂಬ ಶಾಂತಿ ಸಿಗತ್ತೆ. ಅದನ್ನೇ ಸ್ವಸ್ಥ ಜೀವನ ಅಂತ ಹೇಳೋದು. ನಿಮಗೆ ಆತಂಕ ಬೇಡ, ನಾನು ಹೊಟ್ಟೆ ತುಂಬ ತಿಂದರೆ ನಾನು ಎಲ್ಲಿ ದಪ್ಪ ಆಗಿಬಿಡ್ತೀನೋ, ಒಬೆಸಿಟಿ ಬಂದುಬಿಡುತ್ತೋ. ಸೊ ಯೋಗ ಮಾಡುವಾಗ ಅದೇ ಡಿಸೈಡ್ ಮಾಡಿಬಿಟ್ಟಿರುತ್ತೆ. ನೀವು ಎಷ್ಟು ತಿಂದಾಗ ನಿಮಗೆ ಹೊಟ್ಟೆ ತುಂಬಿಸ್ಬೇಕು, ನೀವು ಎಷ್ಟು ನಿದ್ರೆ ಮಾಡಿದಾಗ ನಿಮಗೆ ತೃಪ್ತಿಕರವಾದ ನಿದ್ದೆ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡಬೇಕು, ನೀವೆಷ್ಟು ಕೆಲಸ ಮಾಡಿದಾಗ ಎಷ್ಟು ಬೆವರನ್ನ ಇಳಿಸ್ಬೇಕು ಅರ್ಥ ಮಾಡಿಸಿರುತ್ತೆ. ಹಾಗಾಗಿ ಇವತ್ತಿಂದ ಪ್ರತಿನಿತ್ಯ ಹೋಗೋದು, ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡ್ಕೊಳ್ಳೋದು ಮಾಡಬೇಡಿ. ಇಷ್ಟೇ ಮೆಡಿಸಿನ್ಸ್ ಫಾಲೋ ಮಾಡಿ, ಮೈ ಮುರಿದು ದುಡಿರಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ರೆ ಮಾಡಿ. ಇದರಲ್ಲೇ ಇದೆ ನಿಮಗೆ ಮನಃಶಾಂತಿ. ಅದ್ರ ಜೊತೆಗೆ ಒಂದು ಯೋಗ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ. ಧನ್ಯೋಸ್ಮಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ ನಾನು ಹೇಳಿರೋದು? ನನ್ನ ವಿಡಿಯೋ ಆನಲ್ಲಿದೆಯಾ? ಆನಲ್ಲಿತ್ತು ಅಷ್ಟೊತ್ತವರೆಗೂ